ವೆಲ್ಕಮ್ ಬ್ಯಾಕ್ ಟು ಅಡ್ವೈಸೇಷನ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೂರ್ನ ಗೆಡ್ಡೆ ಹಾಗೂ ಕಡಲೆ ಹಾಕಿ ಗಶಿ ಮಾಡ್ತಾ ಇದ್ದೇವೆ. ಸೂರ್ನ ಗೆಡ್ಡೆಯನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳುವುದು. ಸೂರ್ನ ಗೆಡ್ಡೆ ಹಾಗೂ ಕಡಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಕಡಲೆಯನ್ನು ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ, ಹಾಗಾಗಿ ಇವತ್ತು ಸೂರ್ಣಗೆಡ್ಡೆ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದು ಬೇಯ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡಿ. ಈಗ ನಾವು ಮಸಾಲೆಯನ್ನು ರೆಡಿ ಮಾಡೋಣ. ಮೊದಲಿಗೆ ಒಣಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಿ. ಕರಿಪತ್ತ ಲೀಸು ಸ್ವಲ್ಪ ಎಣ್ಣೆಲೆ ಹುರ್ಕೊಳ್ಬೇಕು ಚೆನ್ನಾಗಿ. ಅದು ತುಂಬ ಪರಿಮಳ ಬರ್ತದೆ. ಅದು ಹಾಕಿದರೆ ಇನ್ನೂ ಕೂಡ ಪದಾರ್ಥದ ರುಚಿ ಜಾಸ್ತಿ ಆಗುತ್ತದೆ. ನಂತರ ಅದಕ್ಕೆ ಕೊತ್ತಂಬರಿಯನ್ನು ಹಾಕಿ ಹುರ್ಕೊಳ್ಳಿ. ಜೀರಿಗೆ, ಕಾಳು ಮೆಣಸು, ಸ್ವಲ್ಪ ಓಮ, ಈ ಎಲ್ಲ ಸಾಮಾನುಗಳನ್ನು ಹಾಕಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾವು ಉರ್ದು ಬೇಳೆಯನ್ನು ಕೂಡ ಸೇರಿಸ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಉರ್ದು ಬೇಳೆ ಹಾಕಿದ್ರಿಂದ. ನಂತರ ಸ್ವಲ್ಪ ಕಾಯಿಯನ್ನು ಕೂಡ, ತೆಂಗಿನಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಹೀಗೆ ಹುರ್ಕೊಳ್ಳೋದರಿಂದ ಪದಾರ್ಥ ಕೂಡ ತುಂಬ ಪರಿಮಳವಾಗಿರುತ್ತೆ, ರುಚಿ ಕೂಡ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಈ ಕಡೆ ದಕ್ಷಿಣ ಕನ್ನಡದವರು ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ತೆಂಗಿನಕಾಯಿಯನ್ನು ಉಪಯೋಗಿಸ್ತೇವೆ. ಈ ಎಲ್ಲ ಸಾಮಾನುಗಳನ್ನೆಲ್ಲ ಹುರ್ಕೊಂಡು ಆಗಿದೆ. ಇದಕ್ಕೆ ಸ್ವಲ್ಪ ಹುಳಿ, ಅರಿಶಿಣ ಪೌಡರು ಹಾಗೂ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೇಕು. ನಂತರ ಇವುಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ, ಮೆಣಸು ಸ್ವಲ್ಪ ಉದ್ದ ಇದ್ದ ಕಾರಣ ಇದನ್ನು ಸ್ವಲ್ಪ ಸಣ್ಣದಾಗಿ ತುಂಡು ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದು ಸೂರ್ಣಗೆಡ್ಡೆ ಮತ್ತು ಕಡಲೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗ್ತದೆ. ಈಗ ಕಡಲೆ ಮತ್ತು ಸೂರ್ಣಗೆಡ್ಡೆ ಬೆಂದಿದೆ. ಅದಕ್ಕೆ ಈಗ ನಾವು ಗ್ರೈಂಡ್ ಮಾಡಿಕೊಂಡಿದ್ದ ಮಸಾಲವನ್ನು ಅದಕ್ಕೆ ಈಗ ಹಾಕಿಕೊಳ್ಳೋಣ. ನಾನು ಈಗ ಮೂಲಕ ಕೆಲವೊಂದು ಶಾರ್ಟ್ಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲರೂ ನೋಡಿ ನಮಗೆ ಎಂಕರೇಜ್ ಮಾಡಿ. ನೀವುಗಳು ನಮಗೆ ಎಂಕರೇಜ್ ಮಾಡೋದರಿಂದ ನಮಗೆ ಕೂಡ ಒಳ್ಳೆಯದಾಗುತ್ತೆ. ಮತ್ತು ದಯವಿಟ್ಟು ನಾವು ಹಾಕಿದ ವಿಡಿಯೋಗಳ ಬಗ್ಗೆ ನಮಗೆ ಕಮೆಂಟ್ಸ್ಗಳನ್ನು ಕೂಡ ಕೊಡಿ. ನಮಗೆ ಇನ್ನೂ ಉತ್ತಮ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ. ನಾವೀಗ ಮಸಾಲವನ್ನು ಹಾಕಿದ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಈಗ ನಾವು ಒಂದು ಸೈಡಿನಲ್ಲಿ ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೆಳ್ಳುಳ್ಳಿ, ಸಾಸಿವೆ ಹಾಗೂ ಕರಿಪತ್ತವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಅದು ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆದ ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಆದರೂ ಸ್ವಲ್ಪ ಬೇಯಬೇಕು, ಏಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು. ನೋಡಿ, ಈಗ ನಮ್ಮ
ಸುವರ್ಣಗೆಡ್ಡೆ ಹಾಗೂ ಕಡಲೆ ಪದಾರ್ಥ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇವತ್ತು ನನ್ನ ಮಗಳು ಇಲ್ಲ ಇದರದ್ದು ಟೇಸ್ಟ್ ಮಾಡಲಿಕ್ಕೆ, ನಾವೇ ಟೇಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರುಚಿ. ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.